ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ ಸಿರಾ ತಾಲೂಕು ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಜನಾಂಗದ ವಲಯ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ನಾವು ಅತ್ಯಂತ ವಿನಯವಾದ ಪ್ರಾರ್ಥನೆ. ಬಂಧುಗಳೇ, ತಾವು ಒಳ ಮೀಸಲಾತಿ ವಿಚಾರದಲ್ಲಿ ಅಂಬೇಡ್ಕರ್ ಸಾಹೇಬ್ರನ್ನ ಮಹಾನ್ ಮಾನವತಾವಾದಿನ ಈ ಪ್ರಪಂಚವೇ ಅವ್ರನ್ನ ಬೆರಗಾಗಿ ನೋಡ್ತಾ ಇರ್ತಕ್ಕಂಥ ಒಂದು ಸತ್ಯ ಸಂಗತಿಯನ್ನು ತಾವೆಲ್ಲ ಒಂದು ಕಡೆ ಜಾತಿಗೆ ಸೀಮಿತಗೊಳಿಸ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ದುಃಖಕರವಾದ ವಿಷಯ. ರಿಸರ್ವೇಷನ್ ಇರುತ್ತೆ, ಬರುತ್ತೆ, ಹೋಗುತ್ತೆ ಬಿಡ್ರಿ. ಅಂಬೇಡ್ಕರು ರಿಸರ್ವೇಷನನ್ನು ನಿಮಗೆ ಶಾಶ್ವತವಾಗಿರಬೇಕು ಅಂತ ಏನು ಹೇಳಿರಲಿಲ್ಲ. ಅದನ್ನು ಬುದ್ಧಿಜೀವಿಗಳಾದಂಥ ಛಲವಾದಿ ವಲಯ ಜಾತಿಯವರು ಮತ್ತು ಲಂಬಾಣಿ ಜಾತಿಯವರು ಪಡ್ಕೊಂಡಿದ್ದಾರೆ. ಅದನ್ನು ನಾವು ವಿರೋಧ ಮಾಡಬಾರ್ದು. ನಮ್ಮ ಬುದ್ಧಿವಂತಿಕೆಯನ್ನು ನಾವು ಬಳಸಿ ನಾವು ಪಡ್ಕೋಬೇಕಾಗಿತ್ತು. ಮಾದಿಗರು ಪಡ್ಲಿಕ್ಕೆ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ಅಧಿಕಾರಿಗಳು ಈ ಜನಾಂಗಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಬಂದು ಎಚ್ಚರಿಸಿಲ್ಲ. ವಿದ್ಯಾವಂತರಾಗಿ ಮಾಡಿ ಬುದ್ಧಿವಂತರಾಗಿ ತನಗೆ ತಾನಾಗಿ ಮೀಸಲಾತಿ ಸೌಲಭ್ಯ ಸಿಗುತ್ತೆ ಅಂತ ಹೇಳಲಿಲ್ಲ. ಇದಕ್ಕೆ ಜನಾಂಗದ ನೇರ ಹೊಣೆ ಇದೆ. ರಾಜಕೀಯ ಕಾರಣಕ್ಕೆ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಯಾವುದೇ ಪಕ್ಷಗಳಲ್ಲಿರ್ತಕ್ಕಂಥ ಮಾದಿಗ ಜಾತಿಯವರು ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ನಮ್ಮನ್ನು ಬಳಸ್ಕೊಂಡು ಇವತ್ತು ಹೋರಾಟಕ್ಕೆ ಇಳಿಸಿದ್ದೇವೆ. ಬೀದಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ರಾಜಕಾರಣಿಗಳು ಅಂಬೇಡ್ಕರ್ ಅವರು ತೆಗೆದುಕೊಂಡಂಥ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ. ಏಕೆಂದರೆ ಒಂದು ಮಸೂದೆ ಮಂಡನೆ ಆಗಲಿಲ್ಲ ಅಂತ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಮಹಾನ್ ನಾಯಕ ಅವರು. ಇವತ್ತು ಛಲವಾದಿ ಜನಾಂಗದವ್ರಿಗೆ ಹೇಳ್ತೀನಿ, ತಾವು ಬುದ್ಧಿವಂತಿದ್ದೀರಿ. ನಿಮ್ಮ ಬುದ್ಧಿವಂತಿಗೆ ನನ್ನ ಸಹಮತ ಇದೆ. ನಿಮ್ಮ ಮಕ್ಕಳುಗಳು ನಿಮ್ಮ ಜನಾಂಗ ರಾಜಕಾರಣದಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಪಾಲನ್ನು ಪಡೀಲಿಕ್ಕೆ ನಿಮ್ಮ ಬುದ್ಧಿವಂತಿಕೆಯ ಕಾರಣ. ನಾವು ದಡ್ಡರು, ನಮ್ಮ ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು ಜಾತಿ ಹೆಸರನ್ನು ಹೇಳ್ಕೊಂಡು ನಾವು ಮಾದಿಗರು ಅಂತ ಬಂದರೆ ಇಲ್ಲಿ ಅನಿಷ್ಟ ವ್ಯವಸ್ಥೆ ನಮ್ಮನ್ನು ಕಾಡುತ್ತೆ ಅಂತ ಅವರು ಬಂದು ಹೇಳಿಲ್ಲ. ಅದು ಸತ್ಯವೂ ಹೌದು. ಇವತ್ತು ಅಸ್ಪೃಶ್ಯತೆ ಜೀವಂತವಾಗಿದೆ. ಅಸ್ಪೃಶ್ಯತೆ ಜೀವಂತವಾಗಿರೋದ್ರಲ್ಲಿ ವಲಯ ಮಾದಿರಿ ಇಬ್ಬರು ಪಾತ್ರವೂ ಇದೆ. ಬಂದೋಳೆ ಇವತ್ತು ನೋಡಿದೆ ನಾನು ಬಳ್ಳಾರಿ ತಾಲೂಕಿನ ಒಂದು ಗ್ರಾಮದಲ್ಲಿ ST ಮತ್ತು ಕುರುಬ ಜನಾಂಗದವರು ಕಟಿಂಗ್ ಶಾಪ್ಗಳನ್ನು, ಕ್ಷೌರದ ಅಂಗಡಿಗಳನ್ನು ಪೂರ್ಣ ಬಂದ್ ಮಾಡ್ತಿದ್ದಾರೆ. ಕಾರಣ ಈ ಮಾದಿಗರಿಗೆ ಅಲ್ಲಿ ಕಟಿಂಗ್ ಶೇವಿಂಗ್ ಮಾಡಬಾಡ್ರಿ ಅಂತ. ಮತ್ತು ದೇವಳ ಈ ಪ್ರಿಪರೇಷನ್ ನಿರ್ಬಂಧ ಮಾಡಿದ್ದಾರೆ. ಅಂಗಡಿ ಹೋಟೆಲ್ಗಳ ನಿರ್ಬಂಧ ಮಾಡಿದ್ದಾರೆ. ಇದು ಇನ್ನೂ ಎಲ್ಲಿವರೆಗೂ ಮರಿಬೇಕು? ಉತ್ತರ ಕರ್ನಾಟಕದ ಬಹುಭಾಗಗಳಲ್ಲಿ ಜಾತಿಯ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕ ಧರ್ಮಸ್ಥಳದಲ್ಲೇ ಜಾತಿ ಅಸ್ಪೃಶ್ಯತೆ ಜೀವಂತವಾಗಿರೋದಕ್ಕೆ ಅಲ್ಲಿನ ಅಶೋಕ್ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜಾಡ್ಮಾಲಿ ಕೆಲಸ ಮಾಡ್ತಕ್ಕಂಥ ಮಾದಿಗೆ ಸಂಬಂಧಿತ ಜಾತಿಗೆ ಉದಾಹರಣೆ ಇದ್ದಾರೆ. ಅದನ್ನು ಬಿಟ್ಟು ನಾವು ಇವತ್ತು ನೂಕುನುಗ್ಗಲಲ್ಲಿ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಪರ್ಯಾಸ. ಒಂದೊಳ್ಳೆ ನಾವೇನಾದರೂ ಅಸ್ಪೃಶ್ಯತೆಯಿಂದ ನಿರ್ಮೂಲನೆ ಆಗಲಿಲ್ಲ ಅಂದರೆ ಯಾವ ಮೀಸಲಾತಿ ತಗೊಂಡು ನಾವೇನು ಮಾಡೋಕ್ಕಾಗಲ್ಲ. ಮೀಸಲಾತಿಯನ್ನು ಸರ್ಕಾರಗಳು ಚುನಾವಣೆ ನೆಪ ಮಾತ್ರಕ್ಕೆ ಕೊಡ್ತಾರೆ. ನೀವು ಮಾದಿಗ ಜಾತಿಗೆ ಸಂಬಂಧಪಟ್ಟವರು ಗ್ರಾಮೀಣ ಪ್ರದೇಶಗಳಿಗೆ ಬರೀ ರಾಜಕೀಯ ನಾಯಕರು ಮತ್ತು ಸಮಾಜ ಸೇವಕರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಜನರಿಗೆ ಎಚ್ಚರ ಕೊಡಿಸಿ ಈ ಸಮಾಜದ ಒಂದು ನಾಗರಿಕತೆಗೆ ಬರ್ರಿ ಅಂತ ಹೇಳ್ರಿ. ಹಳೆಯ ಪದ್ಧತಿಯ ಮೂಢನಂಬಿಕೆ ಕಾರ್ಯಗಳನ್ನು ಬಿಡೋಕೆ ಹೇಳ್ರಿ. ಮತ್ತು ಊರಿನ ಗ್ರಾಮದ ಜಾಡಮಾರಿ ಕೆಲಸಗಳನ್ನು ಬಿಡೋಕೆ ಹೇಳ್ರಿ. ನಗರ ಮಟ್ಟದಲ್ಲೂ ಜಾಡಮಾರಿ ಕೆಲಸಗಳನ್ನು ಬಿಟ್ಟು ಕೂಲಿಯನ್ನು ಭಿಕ್ಷೆ ಮೇಡೋದ್ರು. ಇವತ್ತು ಕೂಲಿ ಹೋದ್ರೆ 1000 ರೂಪಾಯಿ ಕೊಡ್ತಾರೆ. ನಾವು ಈ ಸಮಾಜದಲ್ಲಿ ಯಾವ ನಗರ ಪ್ರದೇಶಗಳು ಸಹ ಈ ಜಾತಿ ಹೆಸರಿಗೆ ಹೇಳಿದರೆ ಮನೆಗಳನ್ನು ಬಾಡಿಗೆ ಕೊಡ್ತಾಯಿಲ್ಲ. ಇವನ್ನು ಬಿಟ್ಟು ನಾವು ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ನ ಜಾತಿಗೆ ಸೀಮಿತಗೊಳಿಸಿರ್ತಕ್ಕಂಥದ್ದು ನಾನು ವಿಷಾದ ವ್ಯಕ್ತಪಡಿಸ್ತಾ ವಿರೋಧಿಸ್ತೇನೆ. ಮತ್ತು ಸರ್ಕಾರಗಳು ಹೇಳ್ತೇವೆ ಬಿಡ್ರಿ, ಅಹಿಂದ ಯಾರೂ ಇಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಅಹಿಂದವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಅಹಿಂದ ನಿಜವಾಗಿದ್ದಿದ್ರೆ ಕುರುಬ ಜಾತಿಯವರು, ನಾಯಕ ಜಾತಿಯವರು ಮತ್ತು ಇತರೆ ಹಿಂದೂಗಳಿಗಿದ್ದವರೇ ನಮ್ಮನ್ನು ಅಸ್ಪೃಶ್ಯರಾಗಿ ನೋಡ್ತಾ ಇದ್ದಾರೆ. ಕಟಿಂಗ್ ಶಾಪ್ಗಳಿಗೆ ಬಿಟ್ಕೊಳ್ತಾ ಇಲ್ಲ. ಇವರನ್ನ ನಾವು ಅಹಿಂದ ನಾಯಕರು ಅಂತ ನೋಡ್ಪತ್ಕೊಂಡು ಹೊರಟಿದ್ದೀರಾ. ಇವತ್ತು ಯಾರು ಛಲವಾದಿ ಜನಾಂಗವನ್ನು ಆ ರೀತಿ ಮಾತನಾಡ್ತಿಲ್ಲ. ಕಾರಣ ಅವರು ಬೌದ್ಧಿಕವಾಗಿದ್ದಾರೆ. ಕೆಳಮಟ್ಟದ ಕಚಡ ಕೆಲಸ, ನೀಚ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ.
ಅವ್ರು ಜನಾಂಗಕ್ಕೆ ಬುದ್ಧಿ ಕಲಿಸಿದ್ರೆ ದಯಮಾಡಿ ಮಾದಿಗ ನಾಯಕರಲ್ಲಿ ಮತ್ತೊಮ್ಮೆ ಹೇಳ್ತೀರಿ, ಯಾವ ಸರ್ಕಾರಗಳು ಯಾವ ರಾಜಕೀಯ ಪಕ್ಷಕ್ಕೂ ನೀವು ಗುಲಾಮರನ್ನು ಹಾಕಿ ನಮ್ಮವ್ರನ್ನ ಮಾಡಬೇಡಿ. ಅವ್ರ ಸಬುದ್ಧಿಗೆ ಅವ್ರ ರಾಜಕಾರಣ ಚುನಾವಣೆಗಳು ಬಂದಾಗ ಯಾರಿಗೆ ಬೇಕಾದ್ರೂ ಹೋರಾಟ ಆಗ್ತಾರೆ. ನೀವು ಬೇಕಾದ್ರೆ ಬಕೆಟ್ ಇಟ್ಕೊಂಡು ಹೇಳ್ರಿ ಅಂತ ಎಷ್ಟೇ ನೀವು ಓಡಾಟ ಮಾಡಿರಿ, ಎಷ್ಟೇ ಪ್ರಯತ್ನ ಮಾಡಿ, ಯಾವ ಮೀಸಲಾತಿ ನೀವು ಕೊಟ್ಟರೂ ಸಹ ಅಲ್ಲಿಯೂ ನಮ್ಗೆ ಅಸ್ಪೃಶ್ಯತೆ ಇರುತ್ತೆ. ಮೊದಲು ಈ ಅಸ್ಪೃಶ್ಯತೆಯನ್ನು ತೊಡೆದಾಕಬೇಕು ಅಂತ ಹೇಳಿದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಗುಂಪಾಗಿ ಬಂದು ಜನಾಂಗವನ್ನು ಎಚ್ಚರಗೊಳಿಸೋದ್ರ ಮುಖಾಂತರ ನಾಗರಿಕರನ್ನಾಗಿಸಿ ವಿದ್ಯಾಭ್ಯಾಸಕ್ಕೆ ತಮ್ಮ ಮಕ್ಕಳುಗಳನ್ನ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಒಂದು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಮುಖಾಂತರ ಮಾತಾಡಿದ್ದೇನೆ. ನನ್ನ ಮಾತಿನಲ್ಲಿ ಅನೇಕ ಜನರು ನಮ್ಮ ಸ್ವಂತ ಜಾತಿಯವರೇ ವಿರೋಧಿಸ್ಬೋದು. ನಾನು ಇರ್ತಕ್ಕಂಥದ್ದು ನೇರವಾಗಿ ಹೇಳ್ತಾನು, ಯಾವ ಬಗ್ಗೆ ರಾಜಕಾರಣಿಯಿಂದಲೂ ನಮ್ಮವರಿಗೆ ನೇರವಾಗಿ ಅನುಕೂಲಗಳಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.